ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ನೋಡ್ತಾ ಇದ್ದೀರಾ? ಮೈಂಡ್ ಪವರ್ ವಿತ್ ನಂದು. ನಾನು ನಿಮ್ಮ ಮನೆ ಮಗಳು ನಂದಿನಿ. ಸ್ನೇಹಿತರೆ, ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್, ಸ್ಪಿರಿಚುಯಾಲಿಟಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ, ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆ ನಾವು ಮಾತಾಡ್ತೀವಿ. ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಶೇಷ ಟೆಕ್ನಿಕ್ ಏನು ಅಂದರೆ, ಇವತ್ತೊಂದು ವಿಶೇಷ ಮಂತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದನ್ನು ಶಾಬರ ಮಂತ್ರ ಅಂತಾರೆ. ಇದು ತುಂಬಾ ಪವರ್ಫುಲ್ ಆಗಿರೋವಂಥ ವಿಶೇಷ ಮಂತ್ರ. ಸ್ನೇಹಿತರೆ, ಇದನ್ನು ನೀವು ಯಾವ ರೀತಿಯಲ್ಲಿ ಬಳಸ್ಕೋಬೋದು ಅಂತಂದರೆ, ನೀವು ಇಷ್ಟಪಡುವಂಥ ವ್ಯಕ್ತಿ ತಕ್ಷಣ ನಿಮಗೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅಂದರೆ ನೀವು ಇದನ್ನು ಬಳಸ್ಬೋದು. ಅವರು ದೂರ ಆಗಿರ್ತಾರೆ, ಕೋಪ ಮಾಡಿಕೊಂಡು ಬೇಜಾರು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಸರಿ, ಏನೇ ಆಗಿದ್ರೋ ಅವರು ನಿಮಗೆ ಫೋನ್ ಮಾಡೋ ಹಾಗೆ ಮಾಡ್ಬೋದು. ಪ್ರೀತಿ ಆಕರ್ಷಣೆಗೋಸ್ಕರ ನೀವು ಇದನ್ನು ಬಳಸ್ಬೋದು. ಸ್ನೇಹಿತರೆ, ಅವರು ಎಷ್ಟೇ ದೂರದಲ್ಲಿದ್ದರೂ ಅವರಿಗೆ ನಿಮ್ಮ ನೆನಪು ತುಂಬಾ ಕಾಡುತ್ತೆ. ಅವ್ರ ಮನಸ್ಸಲ್ಲಿ ಅಶಾಂತಿ ಮೂಡುತ್ತೆ. ಅಂದರೆ ನೆಮ್ಮದಿನೇ ಇರೋಲ್ಲ, ಏನೋ ಒಂಥರ ಕಷ್ಟ, ಹಿಂಸೆ ಅಂತ ಅನ್ನಿಸ್ತಾ ಇರುತ್ತೆ. ನಿಮಗೆ ಅವರು ಫೋನ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋಷ್ಟು ಅವ್ರಿಗೆ ಟಾರ್ಚರ್ ಅನಿಸುತ್ತೆ. ಖಂಡಿತ ಅವರು ಅವಾಗ ನಿಮಗೆ ಫೋನ್ ಮಾಡಲೇಬೇಕು, ಆಯಿತಾ? ಆ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ನೀವು ಫ್ರೆಂಡ್ಶಿಪ್ ಆಗಿದ್ದರೆ, ಪ್ರೀತಿ ಮಾಡಿದವರಾಗಿರಲಿ, ಫ್ರೆಂಡ್ಶಿಪ್ ಮಾಡಿದವರಾಗಿರಲಿ, ನೀವು ಏನಾದರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಜಗಳಾಗಿ ಮಾತು ಬಿಟ್ಟಿರ್ತಾರಲ್ಲ, ಅಂಥ ಫ್ರೆಂಡ್ಸ್ಗಳು ಕೂಡ ಮತ್ತೆ ಸರಿ ಹೋಗ್ತಾರೆ. ಮತ್ತೆ ಅವ್ರ ಮಧ್ಯದಲ್ಲಿ ಮಾತುಕತೆ ಅನ್ನೋದು ಶುರುವಾಗುತ್ತೆ. ಸ್ನೇಹಿತರೆ, ನೀವು ಅವರ ಜೊತೆಯಲ್ಲಿ ಅವರು ಯಾವುದಾದ್ರು ಒಂದು ರೀತಿಯಲ್ಲಿ ನಿಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ. ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಎಲ್ಲಾದರೂ ಒಂದು ಕಡೆ ಮೆಸೇಜು, ಕಾಲು, ಏನಾದರೂ ಒಂದು ಅವ್ರು ಮಾಡೇ ಮಾಡ್ತಾರೆ. ನೀವು ವ್ಯಾಪಾರ ಮಾಡ್ತಾ ಇದ್ರೆ, ಬಿಸ್ನೆಸ್ ಮಾಡ್ತಾ ಇತ್ತು ಅಂತಂದರೆ, ಯಾರಾದರೂ ವ್ಯಕ್ತಿ ನೀವು ಇಂಥ ವ್ಯಕ್ತಿ ಜೊತೆ ನೀವು ಮಾತಾಡಬೇಕು ಅಂತ ನೀವು ಅಂದ್ಕೊಂಡಿದ್ರು, ಆ ವ್ಯಕ್ತಿನೇ ನಿಮಗೆ ಕಾಲ್ ಮಾಡಿ ಮಾತಾಡೋ ಹಾಗೆ ಆಗುತ್ತೆ. ಸ್ನೇಹಿತರೆ, ನೀವು ಯಾವುದಾದ್ರೂ ವಿಷಯದಲ್ಲಿ ಕೇಸು, ಕೋರ್ಟು, ಆ ಥರ ಕಾನೂನು ಸಂಬಂಧಪಟ್ಟ ಯಾವುದಾದ್ರೂ ವಿಷಯಕ್ಕೆ ನೀವು ಕೈ ಹಾಕಿದರೂ ಕೂಡ ಅಲ್ಲಿರೋರು ಕೂಡ ನಿಮ್ಮ ಪರವಾಗಿ ಮಾತಾಡ್ತಾರೆ, ನಿಮ್ಮ ಮಾತನ್ನು ಅವರು ಕೇಳ್ತಾರೆ, ಸರಿನಾ? ಸ್ನೇಹಿತರೆ, ನೀವು ಇಷ್ಟಪಡುವಂಥ ವ್ಯಕ್ತಿಗಳು ಅಥವಾ ಅವರ ಫ್ಯಾಮಿಲಿಯವರು ನಿಮ್ಮ ಮಾತಾಡಿಸ್ಬೇಕು ಅಂತ ಇತ್ತು ಅಂತಂದರೆ, ದೂರ ಆಗಿದ್ದು ಡಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋರು ಕೂಡ ನೀವು ಅವ್ರ ಜೊತೆಯಲ್ಲಿ ಮತ್ತೆ ಸಂಪರ್ಕ ಮಾಡ್ಬೋದು. ಇದರ್ಥ, ನೀವು ಯಾವುದೇ ವ್ಯಕ್ತಿಯನ್ನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡ್ರು, ನೀವು ಇಷ್ಟಪಡುವಂಥ ವ್ಯಕ್ತಿಗಳಾಗಲಿ, ಬೇರೆ ಯಾವುದೇ ವ್ಯಕ್ತಿಗಳಾಗಲಿ, ಆದರೆ ಅವ್ರು ನಿಮಗೆ ಪರಿಚಯ ಇರಬೇಕು. ಪರಿಚಯ ಇಲ್ಲದೆ ಸುಮ್ಮನೆ ಮಾತಾಡೋಕ್ಕಾಗಲ್ಲ ಅಲ್ವಾ? ಫೋನ್ ನಂಬರ್ ಇಟ್ಕೊಂಡಿರ್ಬೇಕಲ್ವಾ? ಫೋನ್ ನಂಬರ್ ಇಲ್ಲದೆ ಯಾರು ಫೋನ್ ಮಾಡ್ತಾರೆ? ನೀವು ಯಾವುದೇ ವ್ಯಕ್ತಿ ನಿಮಗೆ ಪರಿಚಯ ಆಗಿರೋರು, ನಿಮ್ಮ ಜೊತೆಯಲ್ಲಿ ಚೆನ್ನಾಗಿದ್ದವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ದೂರ ಆಗಿದ್ದರೆ, ಅಂಥ ವ್ಯಕ್ತಿಗಳು ನಿಮಗೆ ಫೋನ್ ಮಾಡೋ ಹಾಗೆ ನೀವು ಮಾಡ್ಬೋದು. ಸ್ನೇಹಿತರೆ, ಈ ರೀತಿಯಲ್ಲಿ ಕೆಲಸ ಮಾಡುವಂಥ ಈ ಮಂತ್ರ, ಈ ಶಾಬರ ಮಂತ್ರ ಖಂಡಿತವಾಗ್ಲೂ ನೀವು ಇಷ್ಟಪಡುವಂಥ ವ್ಯಕ್ತಿ ಜೊತೆ ಮತ್ತೆ ಮಾತಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸ್ನೇಹಿತರೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ. ನೀವಿನ್ನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ. ಸ್ನೇಹಿತರೆ, ಈ ಶಾಬರ ಮಂತ್ರವನ್ನು, ತುಂಬಾ ಪವರ್ಫುಲ್ ಆಗಿರುವಂಥ ಮಂತ್ರವನ್ನು ಖಂಡಿತವಾಗ್ಲೂ ನೀವು ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು. ಸ್ನೇಹಿತರೆ, ಇದನ್ನು ಯಾವ ದಿನ ಶುರು ಮಾಡಬೇಕು? ಇದನ್ನು ಶುಕ್ರವಾರ ಅಥವಾ ಮಂಗಳವಾರ ಶುರು ಮಾಡಬೇಕು. ನೀವು ತುರ್ತು ಅರ್ಜೆಂಟಾಗಿ ಯಾರಾದರೂ ನಿಮಗೆ ಫೋನ್ ಮಾಡಬೇಕು ಅಂದರೆ ಒಂದು ವಾರ ಪೂರ್ತಿ ಕಾಯೋಕ್ಕಾಗಲ್ಲ ಅಲ್ವಾ? ಅದಕ್ಕೆ ಏನು ಮಾಡ್ತೀರಿ, ತುರ್ತು ನಿಮಗೆ ಈಗಲೇ ಆ ರಿಸಲ್ಟ್ ಬೇಗ ಬರೋ ಥರ ಆಗಬೇಕು ಅಂತಂದರೆ ಅರ್ಜೆಂಟ್ಗೆ, ಎಮರ್ಜೆನ್ಸಿಗೆ ನೀವು ಯಾವ ದಿನ ಬೇಕಾದರೂ ಶುರು ಮಾಡ್ಬೋದು. ವಾರದ 7 ದಿನದಲ್ಲಿ ಯಾವ ದಿನ ಬೇಕಾದರೂ ಶುರು ಮಾಡ್ಬೋದು, ಸರಿನಾ? ನಿಮಗೆ ಇಂಪಾರ್ಟೆಂಟ್ ಏನಾದರೂ ಪ್ರೀತಿ ವಿಷಯದಲ್ಲಿ, ಈಗ ಬಿಸ್ನೆಸ್ ವಿಷಯದಲ್ಲಿ, ಜಾಬ್ ವಿಷಯದಲ್ಲಿ ಯಾರಾದರೂ ನಿಮಗೆ ಫೋನ್ ಮಾಡಬೇಕು ಅಂತ ಇತ್ತು ಅಂತಂದರೆ, ನಿಮಗೆ ಸ್ವಲ್ಪ ತಾಳ್ಮೆ ಇತ್ತು ಅಂತಂದರೆ ನೀವು ಮಂಗಳವಾರ, ಶುಕ್ರವಾರ ನೋಡಿಕೊಂಡು ಶುರು ಮಾಡಿ. ಯಾವ ಟೈಮಲ್ಲಿ ಮಾಡಬೇಕು? ಬೆಳಗ್ಗೆ ಸೂರ್ಯೋದಯದ ನಂತರ 1 ಗಂಟೆ ಒಳಗೆ, ಬೆಳಗಿನ ಜಾವ ಮಾಡಬೇಕು. ರಾತ್ರಿ ಊಟ ಮಾಡಿ ಮಲಗೋಕ್ಕೂ ಮುಂಚೆ ನೀವು ಇದನ್ನು ಮಾಡಬೇಕು, ಸರಿನಾ? ತುಂಬ ನಂಬಿಕೆಯಿಂದ, ಶ್ರದ್ಧೆಯಿಂದ ಮಾಡಿ. ಇದನ್ನು ಹೇಗೆ ಮಾಡಬೇಕು ಅಂತಂದರೆ, ಸ್ನೇಹಿತರೆ, ನೀವು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಹಾಕ್ಕೊಳ್ಳಿ, ಮಡಿ ಬಟ್ಟೆ ಹಾಕ್ಕೊಳ್ಳಿ, ಸರಿನಾ? ನೀವು ಇಡೀ ದಿನದಲ್ಲಿ ಸ್ನಾನ ಮಾಡಿದ್ರು ಈ ಮಂತ್ರ ಜಪ ಮಾಡೋ ಟೈಮಲ್ಲಿ ಕೈಕಾಲು ಮುಖ ತೊಳೆದಿರಬೇಕು, ಮನಸ್ಸು ಶುದ್ಧವಾಗಿರಬೇಕು. ನಿಮ್ಮ ಕೋರಿಕೆ ಏನಾಗಬೇಕೋ ಅದು ನಿಮ್ಮ ತಲೆಯಲ್ಲಿ ಕರೆಕ್ಟಾಗಿರಬೇಕು, ಸರಿನಾ? ನೀವು ಆ ವ್ಯಕ್ತಿಯ ಫೋಟೋ ಇದ್ದರೆ ಫೋಟೋ ಇಟ್ಕೊಳ್ಳಿ, ಇಲ್ಲ ಅಂದರೆ ಕಲ್ಪನೆ ಮಾಡ್ಕೊಂಡ್ರೆ ಸಾಕು, ಸರಿನಾ? ನಿಮ್ಮ ಕೈಲಿ ಆದರೆ ಬೇಕು ಅಂದರೆ ಹೆಸರು ಬರೆದು ಇಟ್ಕೋಬೋದು. ಇಲ್ಲ ಅಂತಂದರೆ ನೀವು ಕಲ್ಪನೆನ ಮಾಡಿಕೊಂಡು, ಇಂಥ ವ್ಯಕ್ತಿ ನನಗೆ ಫೋನ್ ಮಾಡಬೇಕು ಅಂತೇಳಿ ಆ ವ್ಯಕ್ತಿಯ ಮುಖವನ್ನು ಕಲ್ಪನೆ ಮಾಡ್ಕೊಳ್ಳಿ. ಫೋಟೋ ಇದ್ದರೆ ಫೋಟೋ ನೋಡಿ, ಸರಿನಾ? ಫೋಟೋ ನೋಡಿಕೊಂಡು ನೀವು ಅವರನ್ನು ನೆನೆಸ್ಕೊಂಡು, ಅವ್ರು ನಿಮಗೆ ಫೋನ್ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ನಿಮ್ಮ ಕೆಲಸ ಏನಾಗಬೇಕೋ ಆ ಕೆಲಸವನ್ನು ನೀವು ಕಲ್ಪನೆ ಮಾಡಿಕೊಂಡು, ಈಗ ಪ್ರೀತಿಸೋ ವ್ಯಕ್ತಿಗಳಾದರೆ ಈಗ ಮಾತಾಡ್ತೀರಿ, ಹೇಗೆ ಕಲ್ಪನೆ ಮಾಡ್ಕೋತೀರಿ, ಅವರು ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ, ನಿಮ್ಮ ಕೈ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ, ಅವ್ರು ನಿಮ್ಮನ್ನ ಮೀಟ್ ಮಾಡೋಕ್ಕೆ ಬಂದಿದ್ದಾರೆ, ಫೋನಲ್ಲಿ ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ, ಸರಿನಾ? ನಗ್ನಗ್ತಾ ಮಾತಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ನೀವು ಕಲ್ಪನೆ ಮಾಡ್ಕೋಬೇಕು. ನೀವು ಯಾವ್ದಾದ್ರು ಬೇರೆ ವ್ಯಕ್ತಿ ಮಾತಾಡಬೇಕು ಅಂತ ಇದ್ದರೆ, ಯಾವ ವಿಷಯದ ಬಗ್ಗೆ ಮಾತಾಡಬೇಕು, ಅವ್ರು ನಮಗೆ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ಕಲ್ಪನೆ ಮಾಡಿಕೊಂಡು ನೀವು ಮಂತ್ರವನ್ನು 108 ಸಲ ಹೇಳಬೇಕು. ಸ್ನೇಹಿತರೆ, ಆ ಮಂತ್ರ ಹೇಗಿದೆ ನಾನು ಡಿಸ್ಪ್ಲೇನಲ್ಲಿ ಹಾಕಿ
ಹಾಕಿರ್ತೀನಿ, ನೋಡ್ಕೊಳ್ಳಿ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಒಂಚೂರು ಕಷ್ಟ ಅನ್ನಿಸ್ಬೋದು. ಪ್ರಾಕ್ಟೀಸ್ ಮಾಡ್ಬಿಟ್ಟು ಮಾಡಿ. ಇದು ಶಾಬರ ಮಂತ್ರ ಆಗಿರೋದ್ರಿಂದ ಸ್ವಲ್ಪ ಹಿಂದಿ ಮಿಕ್ಸ್ ಆಗಿರುತ್ತೆ, ಸರಿನಾ? ಖಂಡಿತವಾಗ್ಲೂ ಇದನ್ನು ನೀವು ಮನಸ್ಸಿಂದ ಭಕ್ತಿಯಿಂದ ಪ್ರಾಕ್ಟೀಸ್ ಮಾಡಿಬಿಟ್ಟು ಮಾಡಬೇಕು ಸ್ನೇಹಿತರೆ. ಮಂತ್ರ ಹೀಗಿದೆ ನೋಡ್ಕೊಳ್ಳಿ. ಓಂ ನಮೋ ಆದಿಶಕ್ತಿಯೇ ಫಲಾನಿ ಕಿಚಾನಿ ಕಿಚಾನಿ ಸ್ವಾಹ. ಓಂ ನಮೋ ಆದಿಶಕ್ತಿಯೇ ಫಲಾನಿ ಕಿಚಾನಿ ಕಿಚಾನಿ ಸ್ವಾಹ. ಸ್ನೇಹಿತರೆ, ಈ ಮಂತ್ರದ ಅರ್ಥ ಏನು ಅಂದರೆ, ಓಂ ಅಂದರೆ ನೀವು ವಿಶ್ವಶಕ್ತಿಯನ್ನು ಹೇಳುವಂಥದ್ದು, ಸರ್ವಶಕ್ತಿಯನ್ನು, ಚಾಮುಂಡಿಯನ್ನು ನೀವು ಕಲ್ಪನೆ ಅಂದರೆ ನೆನೆಸ್ಕೊಂಡು ಹೇಳುವಂಥದ್ದು. ನಮೋ ಅಂದರೆ ನಮಸ್ಕಾರ, ಶ್ರದ್ಧೆಯಿಂದ ನಮಸ್ಕಾರ ಹೇಳುವಂಥದ್ದು. ಆದಿಶಕ್ತಿಯೇ, ಆದಿಶಕ್ತಿ, ಮೂಲ ಶಕ್ತಿ, ಆ ತಾಯಿಯನ್ನು ನೆನೆಸ್ಕೊಳ್ಳುವಂಥದ್ದು. ಫಲಾನಿ ಅಂದರೆ ನೀವು ಅಂದ್ಕೊಳ್ಳೋ, ನೀವು ಬಯಸುವಂಥ ಫಲವನ್ನು ನೀವು ಹೇಳ್ತಾ ಇದ್ದೀರಾ, ದೇವತೆಗೆ ನೀವು ಕೇಳ್ತಾ ಇದ್ದೀರಾ. ಕಿಚಾನಿ ಕಿಚಾನಿ ಅಂದರೆ ಆಕರ್ಷಣೆ, ಆಕರ್ಷಣೆ, ಆ ಫಲವನ್ನು ನೀವು ಆಕರ್ಷಣೆ ಮಾಡ್ತಾ ಇದ್ದೀರಾ. ಸ್ವಾಹ, ಸ್ವಾಹ ಅಂದರೆ ದೇವಿ ಶಕ್ತಿಗೆ ನೀವು ಕೊನೆಯಲ್ಲಿ ಅರ್ಪಣೆ ಮಾಡುವಂಥದ್ದು. ನಂಬಿಕೆಯಿಂದ ಆ ಕೆಲಸ ನನಗೆ ಆಗ್ತಾ ಇದೆ ಅನ್ನೋ ಥರ ನೀವು ದೇವಿಗೆ ಸ್ವಾಹ ಹೇಳ್ತಾ ಇದ್ದೀರಾ. ಆ ಮಂತ್ರದ ಶಕ್ತಿಯನ್ನು ಆಕ್ಟಿವೇಟ್ ಮಾಡ್ತಾ ಇದ್ದೀರಾ. ಸ್ನೇಹಿತರೆ, ಇದನ್ನು ನೀವು ತುಂಬ ಪವರ್ಫುಲ್ ಮಂತ್ರ. ಖಂಡಿತವಾಗ್ಲೂ ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನಾಗಲಿ, ಯಾವ ವ್ಯಕ್ತಿ ನಿಮಗೆ ಫೋನ್ ಮಾಡಬೇಕು ಅವರನ್ನು ನೀವು ನೆನೆಸ್ಕೊಂಡು ಭಕ್ತಿ ಶ್ರದ್ಧೆಯಿಂದ ಹೇಳಿ. ಎಷ್ಟು ದಿನ ಮಾಡಬೇಕು ಇದನ್ನು ನೀವು ಮಿನಿಮಮ್ 11 ದಿನ ಮಾಡಬೇಕು, ಸರಿನಾ? 1 ರಿಂದ 3 ದಿನದಲ್ಲೇ ಅವ್ರ ಕಡೆಯಿಂದ ನಿಮಗೆ ಕಾಲು ಮೆಸೇಜು ಏನಾದರೂ ಒಂದು ಸಿಗ್ನಲ್ಲು ಬರುತ್ತೆ, ಸರಿನಾ? ನೀವು ಇಷ್ಟಪಡುವಂಥ ವ್ಯಕ್ತಿಗಳು ದೂರ ಆಗಿದ್ದರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮ್ಮನ್ನ ಅವರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಅವರಿಗೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತೀರಾ. ಅಷ್ಟು ಪವರ್ಫುಲ್ಲಾಗಿ ಈ ಮಂತ್ರ ಅವರ ಮನಸ್ಸಿನಲ್ಲಿ ಕೆಲಸ ಮಾಡುತ್ತೆ, ಅವರ ಮನಸ್ಸಿನ ಮೇಲೆ, ಅವರ ಮೆದುಳಿನ ಮೇಲೆ, ಅವ್ರ ಸಬ್ಕಾನ್ಷಿಯಸ್ ಮೇಲೆ ಕೆಲಸ ಮಾಡುತ್ತೆ. ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಹೇಳಬೇಕು, ಸರಿನಾ? ಸ್ನೇಹಿತರೆ, ಏನಾದರೂ ಡೌಟ್ ಇದ್ದರೆ ಖಂಡಿತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಸ್ನೇಹಿತರೆ, ನಿಮ್ಮ ಲೈಫಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂತ ಅಂದರೆ ನನಗೆ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಸ್ನೇಹಿತರೆ, ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ಏನು ಮಾಡಬೇಕು? ನನ್ನ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೆ ನಾನು ವಿಶೇಷ ಮಂತ್ರದ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್ ಗಾಯ್ಸ್. ಬಾಯ್. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.